ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, NHK ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಮುಗಿದಿದೆ. ಅದರಂತೆ CRDRದು ಕೂಡ ಫಿಸಿಕಲ್ ಮುಗಿದಿದೆ. ಇನ್ನು ಕೇವಲ ಇರೋದು 1:1 ಅಥವಾ ಮೆಡಿಕಲ್ ಲಿಸ್ಟನ್ನು ಬಿಡೋದು ಮಾತ್ರ ಇರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಸ್ನೇಹಿತರೆ, ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಯಾವುದೇ KSP ಇಲಾಖೆಯಿಂದ ಬಂದ ಅಫಿಷಿಯಲ್ ಆದ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೈಲಿ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ನಮ್ಮ KSP ಇಲಾಖೆಯವರು ನಿಮ್ಮ ಸ್ಕೋರ್ ಲಿಸ್ಟನ್ನು ಬಿಟ್ಟಾಗ ಅಂದರೆ ಸಿವಿಲ್ 1137 ಹುದ್ದೆಗಳದ್ದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ರು. ಅದೇ ರೀತಿ CRDRದು ಕೂಡ ಬಿಟ್ಟಿದ್ರು, ಅದೇ ರೀತಿ ಸಿವಿಲ್ದು ಕೂಡ ಬಿಟ್ಟಿದ್ರು. ಅದರಂತೆ ಎಷ್ಟೆಷ್ಟು ಅಂಕಗಳನ್ನು ಯಾರ್ಯಾರು ಎಷ್ಟೆಷ್ಟು ಅಂಕ ಅಂದ್ರೆ ತೆಗೆದುಕೊಂಡ ಅದನ್ನು ನೋಡಿಕೊಂಡು ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು, ಲೋಯೆಸ್ಟ್ ಸ್ಕೋರ್ ಎಷ್ಟು ಅಂತೇಳಿ ಅದನ್ನು ಟ್ಯಾಲಿ ಮಾಡಿ ಈ ರೇಂಜನ್ನು ನೋಡ್ಬೋದು ಇಲ್ಲಿ. ಸ್ನೇಹಿತರೆ, ನೀವೇನಾದರೂ ಸಿವಿಲ್ ಅಥವಾ DAR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಏನಾದರೂ ಪಾಸ್ ಆಗಿದ್ರಂದ್ರೆ ಮೆಡಿಕಲ್. ಸ್ನೇಹಿತರೆ, ಪೊಲೀಸ್ ಇಲಾಖೆಯಲ್ಲಿ ಮೆಡಿಕಲ್ ಯಾವ ರೀತಿ ನಡೀತದೆ ಅಂತ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ. ಸಂಪೂರ್ಣವಾಗಿ ಮೆಡಿಕಲ್ ಯಾವ ರೀತಿ ಇರುತ್ತೆ, ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕು, ಏನೇನೆಲ್ಲ ಇರುತ್ತದೆ ಅಂತೇಳಿ ವಿಡಿಯೋ ಇದೆ. ಯಾರು ಇನ್ನೂ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ, ಹೋಗಿ ನೋಡ್ಕೋಬೋದು. ಸ್ನೇಹಿತರೆ, ಇದು ಬಂದು ರೇಂಜ್ ಆಗಿರ್ತದೆ. ನಮ್ಮ ಟೋಟಲ್ ಕ್ಯಾಂಡಿಡೇಟ್ಸ್ ಅಂದರೆ ಸ್ಕೋರ್ಗಳಂದರೆ ಈ 90 ಮ್ಯಾಗ ಎಷ್ಟು ಅಭ್ಯರ್ಥಿಗಳು, 80 ಮ್ಯಾಗ ಎಷ್ಟು ಅದ್ರ, 70 ಮ್ಯಾಗ ಎಷ್ಟು ಅದಾರ ಅಂತ ಇದನ್ನು ಒಂದು ಅನಲೈಸಿಸ್ ಮಾಡಿ 1137 ಸಿವಿಲ್ ಹುದ್ದೆಗಳದ್ದು ಅನಲೈಸ್ ಇರ್ತದೆ. 90ರಿಂದ 100 ಪಡೆದುಕೊಂಡ ಅಭ್ಯರ್ಥಿಗಳು ಯಾವುದೇ ರೀತಿ ಯಾರೋ 90ರಿಂದ 100 ಅಂಕಗಳನ್ನು ಪಡೆದುಕೊಂಡಿಲ್ಲ. ಅದೇ ರೀತಿ 80ರಿಂದ 90 ಅಂಕಗಳನ್ನು 58 ಜನಗಳನ್ನು ತೆಗೆದುಕೊಂಡಿರ್ತಾರೆ. ಇದು ಬಂದು ಪುರುಷರು ಮತ್ತು ಮಹಿಳೆಯರು ಕ್ರೋಢೀಕರಿಸಿ ಇರ್ತದೆ. ಇನ್ನು 70ರಿಂದ 80 1261 ಅಭ್ಯರ್ಥಿಗಳು ತೆಗೆದುಕೊಂಡಿರ್ತಾರೆ. 60ರಿಂದ 70 ಅಂಕಗಳನ್ನು 7074 ಅಭ್ಯರ್ಥಿಗಳು ತೆಗೆದುಕೊಂಡಿರ್ತಾರೆ. ಅದೇ ರೀತಿ 50ರಿಂದ 60 15445 ಅಭ್ಯರ್ಥಿಗಳು ತೆಗೆದುಕೊಂಡಿದ್ದಾರೆ. ಇನ್ನು 40ರಿಂದ 50 22151 ಅಭ್ಯರ್ಥಿಗಳು. 30ರಿಂದ 40 25147 ಅಭ್ಯರ್ಥಿಗಳು. 20ರಿಂದ 30 28108 ಅಭ್ಯರ್ಥಿಗಳು. 10ರಿಂದ 20 23552 ಅಭ್ಯರ್ಥಿಗಳು ತೆಗೆದುಕೊಂಡಿರ್ತಾರೆ. ಇನ್ನು 0ರಿಂದ 10 7168 ಅಭ್ಯರ್ಥಿಗಳು ತೆಗೆದುಕೊಂಡಿರ್ತಾರೆ. ಸ್ನೇಹಿತರೆ, ಇದು ನಮಗೆ ಏನು ತಿಳಿಸ್ತಪ್ಪ ಅಂದ್ರೆ ಇಲ್ಲಿ ಈ ಸಾರಿ ಕಟ್ ಆಫ್ ಲಿಸ್ಟ್ ಭಾಳ ಕಡಿಮೆ ನಿಂದಿರುತ್ತೆ. ಯಾಕಪ್ಪ ಅಂದ್ರೆ 90ರಿಂದ 100 ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಯಾವುದೇ ರೀತಿ ಇರಲ್ಲ. ಅದೇ ರೀತಿ 80ರಿಂದ 90 ಅಂಕಗಳನ್ನು ಪಡೆದುಕೊಂಡು ಕೇವಲ 58 ಅಭ್ಯರ್ಥಿಗಳು ಇರ್ತಾರೆ. ಇನ್ನು ಏನಾದರೂ ಕಟ್ ಆಫ್ ಲಿಸ್ಟ್ ನಿಂದಿರೋದಾದ್ರೆ ನಿಮ್ಮದೇ ಒಂದು 60ರಿಂದ 90 ಒಳಗಡೆ ನಿಮ್ಮದು ಕಟ್ ಆಫ್ ಲಿಸ್ಟ್ ಆಯ್ಕೆ ಆಗ್ತದೆ. ಹಾಗಿದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಾಗಿರ್ತದೆ, ಯಾವ ವರ್ಗಕ್ಕೆ ಎಷ್ಟು ಕಟ್ ಆಫ್ ಲಿಸ್ಟ್ ನಿಂದಿರ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇದು ಬಂದು KSP ಇಲಾಖೆಯಿಂದ ಬಂದ ಅಫಿಷಿಯಲ್ವಾದ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಕೇವಲ ಎಕ್ಸ್ಪೆಕ್ಟೆಡ್ ಅಂದರೆ ನಾವೇ ತಯಾರಿಸಿದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇದನ್ನು ಬಂದು ಇಲ್ಲಿ ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡಿದಿರ್ತದೆ. ಯಾವುದೇ ರೀತಿಯ ಮೀಸಲಾತಿ ಅನುಗುಣವಾಗಿ ಆಯ್ಕೆ ಮಾಡಿರಲ್ಲ. ಸ್ನೇಹಿತರೆ, ನೋಡ್ಬೋದು, ನೀವು ಏನಾದರೂ ಜನರಲ್ ಕ್ಯಾಟಗರಿಗೆ ಅಭ್ಯರ್ಥಿ ಆಗಿದ್ದರೆ 71ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವೇನಾದರೂ ಪಡೆದುಕೊಂಡಿದ್ರೆ ನೀವು ಕೂಡ ಮೆಡಿಕಲ್ಗೆ ಆಯ್ಕೆ ಹಾಕಿರ್ತೀರ. ಅಂದರೆ 1:1 ಮೆಡಿಕಲ್ ಹುದ್ದೆಗೆ ಆಯ್ಕೆ ಹಾಕ್ತೀರ. ಇನ್ನು ಥರ್ಡ್ ಎ ಅಭ್ಯರ್ಥಿ ಆಗಿದ್ದರೆ 69ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವೇನಾದರೂ ಪಡೆದುಕೊಂಡಿದ್ರೆ ನೀವು ಕೂಡ 1:1ಗೆ ಆಯ್ಕೆ ಆಗುವ ಚಾನ್ಸ್ಗಳು ಇರ್ತವೆ. ಅದೇ ರೀತಿ SC ಅಭ್ಯರ್ಥಿ ಆಗಿದ್ದರೆ 65ಕ್ಕಿಂತ ಹೆಚ್ಚಿನ ಅಂಕ, 2A ಅಭ್ಯರ್ಥಿ ಆಗಿದ್ದರೆ 67ಕ್ಕಿಂತ ಹೆಚ್ಚಿನ ಅಂಕ, ST ಅಭ್ಯರ್ಥಿ ಆಗಿದ್ದರೆ 64ಕ್ಕಿಂತ ಹೆಚ್ಚಿನ ಅಂಕ, 2B ಅಭ್ಯರ್ಥಿ ಆಗಿದ್ದರೆ 68ಕ್ಕಿಂತ ಹೆಚ್ಚಿನ ಅಂಕ. ಹಾಗೆ ಕ್ಯಾಟಗ್ರಫಿ 1ಕ್ಕೆ ಸೇರಿದ ಅಭ್ಯರ್ಥಿ ನೀವೇನಾದರೂ 65, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ನೀವೇನಾದರೂ ಆಗಿದ್ರಂದ್ರೆ 28ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ನೀವು ಇದಕ್ಕೆ ಆಯ್ಕೆ ಆಗುವ ಚಾನ್ಸ್ಗಳು ಇರ್ತವೆ. ಸ್ನೇಹಿತರೆ, ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇದರಲ್ಲಿ ಕೇವಲ ಒಂದು 2ರಿಂದ 3 ಅಂಕಗಳು ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಇರ್ತದೆ. ಸ್ನೇಹಿತರೆ, ಅದರಲ್ಲಿಯೂ ನಿಮ್ಮದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅಥವಾ PDP ಅಥವಾ ಏನಾರ ಮೀಸಲಾತಿಗಳನ್ನು ಹೊಂದಿದರೆ ಇದರಲ್ಲಿ ವೇರಿಯೇಷನ್ಗಳು ಆಗ್ತಾ ಇರ್ತವೆ. ಅಂದರೆ ನೀವು 50 ಕೂಡ ತೊಗೊಂಡು 1:1ಗೆ ಆಯ್ಕೆ ಆಗ್ಬೋದು. ಯಾಕಪ್ಪ ಅಂದರೆ ನಿಮ್ಮ ಮೀಸಲಾತಿ ಹಾಗೂ ನೀವು ಅರ್ಜಿ ಸಲ್ಲಿಸಿದ ಡಿಸ್ಟಿಕ್ ಮೇಲೆ ಹಾಗೂ ಸಾಕಷ್ಟು ಅಭ್ಯರ್ಥಿಗಳು 1:5 ಏನಿತ್ತಲ್ಲ ಆ ಅಭ್ಯರ್ಥಿಗಳು ಸಾಕಷ್ಟು ಜನ ಫಿಸಿಕಲಲ್ಲಿ ಫೇಲ್ ಆಗಿರ್ತಾರೆ. ಅದರ ಮೇಲೂ ಕೂಡ ನಿಮ್ಮದು ಡಿಪೆಂಡ್ ಆಗಿರ್ತದೆ. ಸ್ನೇಹಿತರೆ, ಇದರಂತೆ ಮಹಿಳೆಯರದು ನೋಡಿದರೆ ಇಲ್ಲಿ ಏನು ಕೊಟ್ಟಿದ್ದಲ್ಲಿ ಈ ಕೋಷ್ಟಕದಕ್ಕಿಂತ 4ರಿಂದ 5 ಅಂಕಗಳು ಕಡಿಮೆ ನಿಲ್ಲುವ ಚಾನ್ಸ್ ಇರ್ತದೆ ನಿಮಗಂದ್ರೆ. ಇದೇ ವರ್ಗವಾರು ನೋಡಿದ್ರೆ ಮಹಿಳೆಯರಿಗೆ ಕಟ್ ಆಫ್ ಲಿಸ್ಟ್ ಕಡಿಮೆ ಇರ್ತದೆ. ಹೈಯೆಸ್ಟ್ ಅಂಕಗಳನ್ನು
ಪಡೆದವರು ಪುರುಷರು ಆಗಿರ್ತಾರೆ, ಅದಕ್ಕೆ ಪುರುಷರದ ಅಂಕಗಳು ಕಟ್ ಆಫ್ ಲಿಸ್ಟ್ ಜಾಸ್ತಿ ನಿಂದಿರ್ತದೆ. ಅದೇ ರೀತಿ ಮಹಿಳೆಯರದು ಕಟ್ ಆಫ್ ಲಿಸ್ಟ್ ಕಡಿಮೆ ನಿಂದಿರ್ತದೆ. ಸ್ನೇಹಿತರೆ, ಇನ್ನು ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಯಾವಾಗ ನಡಿಬೋದಪ್ಪ ಅಂದ್ರೆ ಇವತ್ತು ಅಥವಾ ನಾಳೆ ನಿಮ್ಮದು ಅಂದ್ರೆ ಲಾಸ್ಟ್ ಮೀಟಿಂಗ್ ಪ್ರಕಾರ ಇವತ್ತು ಅಥವಾ ನಾಳೆ ನಿಮ್ಮದು ಮೆಡಿಕಲ್ ಡೇಟನ್ನು ಅನೌನ್ಸ್ ಮಾಡಬೇಕು. ಅಥವಾ ಒಂದು ವೇಳೆ ಏನಾದರೂ ಇವತ್ತು ಅಥವಾ ನಾಳೆ ಅನೌನ್ಸ್ ಮಾಡದೇ ಇದ್ದರೆ ಆಗಸ್ಟ್ 15ರ ನಂತರ ನಿಮ್ಮದು ಮೆಡಿಕಲ್ ಲಿಸ್ಟನ್ನು ಕರೀತಾರೆ. ಯಾಕಂದ್ರೆ ಲಾಸ್ಟ್ 1 ವೀಕ್ ಬಿಫೋರ್ ನಿಮ್ದು ಏನು ಮೀಟಿಂಗ್ ಆಗಿತ್ತು, ಮೀಟಿಂಗ್ ಪ್ರಕಾರ 1 ವೀಕದಲ್ಲಿ ನಿಮ್ಮದು ಮೆಡಿಕಲನ್ನು ಕರಿತೀವಿ ಅಂತ ಆಶ್ವಾಸನೆಯನ್ನು ನೀಡಿದ್ರು. ಆದರೆ ಇವತ್ತು ಅಥವಾ ನಾಳೆ ಏನಾದರೂ ಡೇಟನ್ನು ಅನೌನ್ಸ್ ಮಾಡಿದಲ್ಲಿ ಮಾತ್ರ ನಿಮ್ಮದು ಮೆಡಿಕಲ್ ಆಗಸ್ಟ್ 15ರ ಒಳಗಡೆ ನಡೀತದೆ. ಒಂದು ವೇಳೆ ಏನಾದರೂ ಅನೌನ್ಸ್ ಮಾಡದೇ ಇದ್ದರೆ ನಿಮ್ಮದು ಆಗಸ್ಟ್ 15ರ ನಂತರ ನಿಮ್ಮ ಮೆಡಿಕಲ್ ನಡೆಯುವ ಚಾನ್ಸ್ ಇರ್ತದೆ. ಯಾಕಪ್ಪ ಅಂದ್ರೆ ಆಗಸ್ಟ್ 15ಕ್ಕೆ ನಿಮ್ಮದು ಪೆರೇಡ್ ಇರ್ತದೆ ಪೊಲೀಸ್ ಇಲಾಖೆ ಅಂತ. ಆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಸಿಬ್ಬಂದಿ ವರ್ಗಗಳು ಕಡಿಮೆ ಇದ್ದ ಕಾರಣ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಪೆರೇಡ್ಗೆ ಜಾಯ್ನ್ ಆಗ್ತಾರೆ. ಅದಕ್ಕಾಗಿ ನಿಮ್ಮದು ಮೆಡಿಕಲನ್ನು ತೆಗೆದುಕೊಳ್ಳಲು ಕಾಲಂದಿ ವರ್ಗದವರು ಇರೋದಿಲ್ಲ. ಆದ ಕಾರಣ ನಿಮ್ಮದು ಇವತ್ತು ಅಥವಾ ನಾಳೆ ಏನಾದರೂ ಮೆಡಿಕಲ್ ಡೇಟನ್ನು ಅನೌನ್ಸ್ ಮಾಡ್ಬೋದು. ಅಥವಾ ಒಂದು ವೇಳೆ ಇವತ್ತು ಅಥವಾ ನಾಳೆ ನಿಮ್ಮದು ಡೇಟ್ ಅನೌನ್ಸ್ ಮಾಡದೇ ಇದ್ದರೆ ಆಗಸ್ಟ್ 15ರ ನಂತರ ನಿಮ್ಮ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಆಗಸ್ಟ್ ತಿಂಗಳ ಕೊನೆಯ ವಾರದ ಒಳಗಾಗಿ ನಿಮ್ಮದು ಮೆಡಿಕಲನ್ನು ಮುಗಿಸಿ ಅದೇ ರೀತಿ KSRP ಹುದ್ದೆಗಳು ಏನದಲ್ಲ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ 1st ವೀಕದಲ್ಲಿ ನೋಟಿಫಿಕೇಷನ್ ಆಗುವ ಚಾನ್ಸ್ ಇದೆ. ಆದಷ್ಟು ಯಾರ್ಯಾರೇನು ಸ್ಟಡಿ ಮಾಡ್ತಾ ಇಲ್ಲ ಸರಿಯಾಗಿ ಸ್ಟಡಿ ಮಾಡಿ, ಆದಷ್ಟು ಬೇಗನೆ ಹೊಸ ನೋಟಿಫಿಕೇಷನ್ ಕೂಡ ಆಗ್ತಾವೆ. ಸ್ನೇಹಿತರೆ, ಯಾವುದೇ ಹೊಸ ನೋಟಿಫಿಕೇಷನ್ ಆಗಿರ್ಬೋದು, ಹಳೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರತಿದಿನದ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಾ ಇರ್ತವೆ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೀವೇನಾದರೂ ಮೆಡಿಕಲ್ ಯಾವ ರೀತಿ ನಡೀತಿದೆ ಅಂತ ಇನ್ನಕ್ಕಾದರೂ ವಿಡಿಯೋ ನೋಡಿದ್ದಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇದೆ, ಹೋಗಿ ನೋಡಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಇಲ್ಲಿಯವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.